ಬಿಜೆಪಿ ಹಾಗೂ ಸೋತಾಗಿ ನೋಡಿ, ಚಿಕ್ಕೋಡಿ ಲೋಕಸಭಾ BJP ಸೋತಿಲ್ಲ, ನರೇಂದ್ರ ಮೋದಿ ಸೋತಿಲ್ಲ, BJPಯ ಕಾರ್ಯಕರ್ತರು ಸೋತಿಲ್ಲ, ಹಿಂದೂಗಳು ಸೋತಿಲ್ಲ. ಸೋತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮಾತ್ರ. ಅಹಂಕಾರದಿಂದ, ಸೊಕ್ಕಿನಿಂದ, ಯಾವುದೇ ರೀತಿಯ ಕಾರ್ಯಕರ್ತರ ಜೊತೆಗೆ ಸಹಕಾರ ಇಲ್ಲದಂಥ ಒಬ್ಬ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ವಿನಃ ಅಲ್ಲಿ BJP ಸೋತಿಲ್ಲ. ಒಳ ಒಪ್ಪಂದನೂ ಇಲ್ಲ, ಏನೂ ಇಲ್ಲ. ಭ್ರಷ್ಟ ವ್ಯಕ್ತಿ, ಸೊಕ್ಕಿನ ವ್ಯಕ್ತಿ, ಏನೇನೂ ಮಾಡಲಾರದಂಥ ಕ್ಷೇತ್ರದಲ್ಲಿ ಏನೂ ಮಾಡಲಾರದಂಥ ವ್ಯಕ್ತಿ ಸೋತಿದ್ದಾರೆ ವಿನಃ BJP ಸೋತಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದೇ ಕಾರಣ ಏನು? ಈ ವ್ಯಕ್ತಿಯಿಂದನೇ. ಈ ವ್ಯಕ್ತಿ ತಮ್ಮ ಬ್ಯಾಂಕ್ಗಳನ್ನು ಬೆಳೆಸಿದರು, ಬ್ಯಾಂಕ್ ಬ್ಯಾಲೆನ್ಸನ್ನು ಬೆಳೆಸ್ತಾ ಹೋದರು, ಪೆಟ್ರೋಲ್ ಬಂಕ್ಗಳನ್ನು ಬೆಳೆಸಿದ್ರು, ಜಾಗಗಳನ್ನು ಬೆಳೆಸ್ತಾ ಹೋದರು ವಿನಃ ಕಾರ್ಯಕರ್ತರ ಕಷ್ಟ ಸುಖ, ಕ್ಷೇತ್ರದ ಅಭಿವೃದ್ಧಿ ಅನ್ನುವಂಥದ್ದು ಏನೂ ಮಾಡಲಿಲ್ಲ. ಅದಕ್ಕೆ ಕಾರ್ಯಕರ್ತರು ಬೇಜಾರಾದರು, ವೋಟರ್ಸ್ಗೂ ಬೇಜಾರಾಗಿರಬೇಕು. ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ವಿನಃ BJP ಸೋತಿಲ್ಲ. BJP ಇನ್ನೂ ಜೀವಂತವಾಗಿದೆ. ಮುಂದಿನ ಬಾರಿ ನನಗನ್ನಿಸುತ್ತೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಂಥ BJP ನಿಶ್ಚಿತವಾಗಿ ಅದು ಕೊಡುತ್ತೆ.